ಹಲೋ, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಮಾದೇಶ್ವರ ಸ್ವಾಮಿ ಟೆಂಪಲ್ ಅಲ್ಲಿ ಇದ್ದೀವಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್ ಗೈಸ್, ಇವತ್ತು ನಾವು ಮಾದೇಶ್ವರ ಸ್ವಾಮಿ ದರ್ಶನ ಪಡೆಯೋಣ ಅಂತ ಹೇಳಿ ಬಂದಿರೋದು. ಒಂದು ಟಿಕೆಟ್ಗೆ ಇಬ್ರು ಅಲ್ವಾ? ಸಾವಿರದ ಬೇಗ ಬೇಗ ಟಿಕೆಟ್ನೆಲ್ಲ ತೊಗೊಳ್ಬೇಕು. ಐ ಥಿಂಕ್ ಇವಾಗ 4 o'clock ಅನ್ಕೊತೀನಿ ಟೈಮಿಂಗ್ಸು. ಏನಕ್ಕೆ ಅಂತ ಅಂದರೆ ಇವಾಗ ತಗೊಳ್ಳೋದ್ರಿಂದ ಒಂದು ಅಡ್ವಾಂಟೇಜ್ ಇದೆ. ಏನಕ್ಕೆ ಬೆಳಗಿನ ದರ್ಶನ ಕೂಡ ಮಾಡ್ಬೋದು, ದೇವ್ರ ದರ್ಶನ. ಹಾಗೆ ದೇವರಿಗೆ ಯಾವುದೇ ರೀತಿ ಮುಖವಾಡ ಹಾಕಿರೋದಿಲ್ಲ, ಬರೀ ಲಿಂಗ ಮಾತ್ರ ಇರುತ್ತೆ. ಆ ಮೂರ್ತಿನ ನೋಡೋದಕ್ಕೆ ಇದು ಒಂದು ರೈಟ್ ಟೈಮ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಬೇಗ ಬೇಗ ಟಿಕೆಟ್ನೆಲ್ಲ ತೊಗೊತಾ ಇದ್ದೀವಿ. ಎಸ್, ಹಾಗೆ ಇಲ್ಲೊಂದು ಬ್ಯೂಟಿಫುಲ್ ಆಗಿರುವಂತಹ ಬಸವಣ್ಣ ಇತ್ತು, ತುಂಬಾ ಇಷ್ಟ ಆಯಿತು. ಹಾಗೆ ಸುತ್ತಮುತ್ತ ಬಸವಣ್ಣನ ಸುತ್ತಮುತ್ತ ಎಲ್ಲ ಓಡಾಡಿಕೊಂಡು ಇನ್ನೊಂದು ಸ್ವಲ್ಪ ಟೈಮ್ ಇತ್ತು. ಹಾಗಾಗಿ ದರ್ಶನ ಮಾಡೋಕ್ಕಿಂತ ಮುಂಚೆ ಇಲ್ಲೆಲ್ಲ ಹೋಗಿ ಒಂದು ರೌಂಡು ಏನೇನೆಲ್ಲ ಇದೆ ಅಂತ ನೋಡಿಕೊಂಡು, ಇದು ದೇವಸ್ಥಾನದ ಬಸವಣ್ಣನ ಮೇಲ್ಗಡೆ ಇರುವಂತಹ ಪ್ಲೇಸು. ಮೇಲ್ಗಡೆಯಿಂದ ನಾವು ನಿಂತ್ಕೊಂಡಾಗ ದೇವಸ್ಥಾನ ಸುತ್ತ ಯಾವ ರೀತಿ ಗೋಪುರಗಳಿದೆ, ಯಾವ ರೀತಿ ಟೆಂಪಲ್ ಇದೆ ಎಲ್ಲ ಕೂಡ ಗೊತ್ತಾಗುತ್ತೆ. ಸೊ ದಟ್ ಹಾಗಾಗಿ ಇದನ್ನೆಲ್ಲ ನಾನು ವಿಡಿಯೋಸ್ ಮಾಡಿದ್ದೀನಿ. ತುಂಬಾ ಪಾಸಿಟಿವ್ ಫೀಲ್ ಆಗುತ್ತೆ ದೇವಸ್ಥಾನಕ್ಕೆ ಬಂದಾಗ ಎಲ್ಲರಿಗೂ ಕೂಡ. ಅದರಲ್ಲೂ ಮಹದೇಶ್ವರ ಸ್ವಾಮಿ ಟೆಂಪಲ್ ಅಂತ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ, ಹೌದಲ್ವಾ? ಅದರಲ್ಲೂ ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು. ಎಸ್, ಸ್ಟ್ಯಾಚು ಕೂಡ ಕಾಣ್ತಾ ಇದೆ. ಏನಕ್ಕೆ ಅಂತ ಅಂದರೆ ಮಳೆ ಜೋರಾಗಿ ಬೇರೆ ಬರ್ತಾಯಿತ್ತು, ಫಾಗ್ ಎಲ್ಲ ತುಂಬಿಕೊಂಡಿತ್ತು, ಸರಿಯಾಗಿ ಸ್ಟ್ಯಾಚು ಕಾಣ್ತಿರ್ಲಿಲ್ಲ. ಹಾಗಾಗಿ ಬೆಳಗ್ಗೆ 4 o'clock ಅಲ್ವಾ, ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ವೀಡಿಯೋಸ್ನ ಮಾಡಿದ್ದೀನಿ. ಅದರಲ್ಲೂ ಮಳೆ ಬೇರೆ ಬರ್ತಾಯಿತ್ತು. ನೋಡಿರ್ಬೋದು, ಫುಲ್ಲು ಅಂದರೆ ಫುಲ್ಲು ಮಳೆ ಜೋರಿತ್ತು. ನಾವು ಹೋದಾಗ ತುಂಬಾ ಗಾಳಿ ಮಳೆ ತುಂಬ ಜಾಸ್ತಿ ಇತ್ತು. ಅದರಲ್ಲೂ ಬೆಳಗ್ಗೆ ದೇವ್ರ ದರ್ಶನ ಮಾಡೋದಕ್ಕೂ ಪುಣ್ಯ ಮಾಡಿರಬೇಕು ಅಂತ ಹೇಳ್ತೀವಿ. ಎಸ್, ಹಾಗಾಗಿ ನಮಗೆ ಒಳ್ಳೆ ದರ್ಶನ ಆಯಿತು, ತುಂಬಾ ಖುಷಿ ಆಯಿತು ಕೂಡ. ಎಸ್, 4 o'clock ದರ್ಶನ ಮಾಡಿ ಬಂದ್ವಿ. ಈ ಥರ ಇತ್ತು ಫೇಸು, ನಿಜವಾಗ್ಲೂ ಎಲ್ಲ ನಾಮ ಎಲ್ಲ ತುಂಬ ಜೋರಾಗಿ ಇಟ್ಬಿಟ್ಟಿದ್ರು. ತುಂಬ ಖುಷಿ ಆಯಿತು. ಹಾಗೆ ತುಂಬಾ ಪಾಸಿಟಿವ್ ಫೀಲ್ ಆಯಿತು ಅಂತಲೇ ಹೇಳ್ಬೋದು. ತುಂಬ ಸಕ್ಕತ್ತಾಗಾಯಿತು ದರ್ಶನ ಅಂತೂ ಮಾದಪ್ಪಂದು. ಸೀರಿಯಸ್ಲಿ ನಾನು ಯಾವತ್ತೂ ಕೂಡ ಮಹದೇಶ್ವರನ ಬೆಟ್ಟ ನೋಡಿರಲಿಲ್ಲ, ಇದು ಫಸ್ಟ್ ಟೈಮ್ ನಾನು ನೋಡಿ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾ, ಹಾಗೆ ನೆಕ್ಸ್ಟು ಗೋಪುರಗಳನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ಇನ್ನೊಂದು ರೌಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕು, ಅಂದರೆ ಇನ್ನೊಂದು ರೌಂಡು ನಾವು ದರ್ಶನಕ್ಕೆ ಹೋಗಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಟೈಮಿಂಗ್ಸಲ್ಲಿ ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಈ ಥರ ಚಿಕ್ಕ ಚಿಕ್ಕ ಮೂರ್ತಿಗಳೆಲ್ಲ ಇತ್ತು ಬಸವಣ್ಣದ್ದು, ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. 4 o'clock ಹಿಡಿದು 4:30 ಒಳಗಡೆ ಕೂಡ ಒಂದು ದರ್ಶನಕ್ಕೆ ಮುಗಿಸ್ಕೊಂಡ್ವಿ. ಅದು ವಿತೌಟ್ ಮುಖಡ ಏನೂ ಹಾಕಿರಲಿಲ್ಲ ದೇವರಿಗೆ, ಲಿಂಗ ಮಾತ್ರ ಇತ್ತು. ಆ್ಯಕ್ಚುಲಿ ಅದು ನೋಡೋದಕ್ಕೂ ತುಂಬ ಪುಣ್ಯ ಮಾಡಿರ್ಬೇಕಂತ ಅಂದ್ಕೊತೀನಿ. ಆ ದರ್ಶನ ಆಯಿತು. ಹಾಗೆ ತುಂಬ ಅಂದರೆ ತುಂಬ ಗಾಳಿ ಬರ್ತಾಯಿತ್ತು, ತುಂಬ ಮಳೆ ಕೂಡ ಆಗ್ತಾಯಿತ್ತು, ತುಂಬ ಅಂದರೆ ತುಂಬ ಚಳಿ ಆಗ್ತಾಯಿತ್ತು ಆ ವೆದರಲ್ಲಿ. ಆದರೂ ಕೂಡ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಎಸ್, ಹಾಗೆ 6 o'clock ಆಯಿತು. ಮತ್ತೊಮ್ಮೆ ಇನ್ನೊಂದು ಸರಿ ಇದು ಮುಖೋಡ ಹಾಕಿರ್ತಾರೆ, ಆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಅಂದರೆ ಎರಡೆರಡು ಸರಿ ಎಷ್ಟೇ ಸರಿ ನಾವು ದೇವ್ರನ್ನ ನೋಡಿದ್ರು ಕೂಡ ಇನ್ನು ನೋಡಬೇಕು ಅಂತ ಅನಿಸ್ತಾ ಇರುತ್ತಲ್ವ. ಸೊ ದ್ಯಾಟ್ ಹಾಗಾಗಿ 2ನೇ ಬಾರಿ ಇನ್ನೊಂದು ಸರಿ ದರ್ಶನ ಮಾಡೋಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇರೋವಂಥದ್ದು. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಆ ಚಳಿಲಿ ನನ್ನ ಮಗನ್ನ ಎತ್ಕೊಂಡು, ಪಾಪ ಯಾಕೋ ಮಲಗಿದ್ದವನು ಎದ್ದು ಬಾರಪ್ಪ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದೆ ಪಾರಿವಾಳ ತೋಡ್ಸೋಕ್ಕೆ. ಅವ್ನು ತುಂಬಾ ಅಳ್ತಾ ಇದ್ದ, ಹೆದರ್ಕೊತಾ ಇದ್ದ. ಅವನು ಯಾವಾಗಲೂ ಕೂಡ ತಾತ ಬೇಕು ಅಂತಲೇ ಹೇಳ್ತಾನೆ. ಸೊ ದಟ್ ಹಾಗೆ ಎಲ್ಲ ಕೂಡ ಸುತ್ತ ಒಂದು ರೌಂಡು ವೀಡಿಯೋಸ್ ಮಾಡಿಕೊಂಡು, ನಿಜವಾಗ್ಲೂ ವೆದರ್ ಅಂತೂ ಹೆಂಗಿತ್ತು ಅಂದರೆ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ನಾವು ಹೋದಾಗಿಂದ ಬರೋವರೆಗೂ ಫುಲ್ಲು ಮಳೆ 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 ಮಳೆ. ಎಲ್ಲಿ ನೋಡಿದ್ರೂ ಮಳೆನೇ ಬರ್ತಾಯಿತ್ತು. ಹಾಗಾಗಿ ಯಾವುದು ಕೂಡ ಪ್ಲೇಸಲ್ಲಿ ನಿಂತ್ಕೊಂಡು ನೋಡೋಷ್ಟು ಕವರ್ ಮಾಡೋಷ್ಟು ಪೇಷನ್ಸ್ ಆಗಲಿ, ಮಳೇಲಿ ನೆಂದ್ಕೊಂಡು ವೀಡಿಯೋಸ್ ಮಾಡೋಕ್ಕಾಗಲಿ ಆಗಲಿಲ್ಲ. ಅದಕ್ಕಾಗಿ ಕೆಲವೊಂದು ಪ್ಲೇಸ್ಗಳನ್ನ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಹಾಗೆ ನೆಕ್ಸ್ಟ್ ಹೋಗ್ತಾ ಇದ್ದೀವಿ, ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಹಾಗೆ ಅಂತ ಹೇಳಿ. ಹಾಗೆ ತುಂಬ ಚೆನ್ನಾಗಿ ಮಹದೇಶ್ವರನ ದರ್ಶನ ಕೂಡ ಆಯಿತು.
ನೋಡಿ ವೆದರು ಕ್ಲೈಮೇಟ್ ಯಾವ ರೇಂಜಲ್ಲಿದೆ ಅಂತ ಹೇಳೋದಾದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಎಸ್, ಸೇಮ್ ಊಟಿಗೆ ಬಂದಿರೋ ಫೀಲ್ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು ವೆದರು. ಹಾಗೆ ಎಲ್ಲನೂ ಕೂಡ ದೇವಸ್ಥಾನ ನೋಡಿ ಸಮಾಧಾನದಿಂದ ಎಲ್ಲ ದರ್ಶನ ಎಲ್ಲ ಪಡೆದು, ಹಾಗೆ ಈ ಪ್ರಕೃತಿ ನೋಡ್ತಾ ಇದ್ದರೆ ನಿಜವಾಗ್ಲೂ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ, ತುಂಬಾ ಖುಷಿ ಆಗುತ್ತೆ. ಅದರಲ್ಲೂ ಈ ಫಾಗ್ ಎಲ್ಲ ತುಂಬ್ಕೊಂಡಿರುತ್ತೆ ಈ ಬೆಟ್ಟದ ಮೇಲೆ, ನೋಡೋದಕ್ಕೆ ಇನ್ನೂ ಖುಷಿ ಅನಿಸುತ್ತೆ, ಹೌದಲ್ವಾ? ಎಸ್ ಗೈಸ್, ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ಕಾವ್ಯ ಕನ್ನಡ ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನೆಕ್ಸ್ಟು ಇನ್ನು ಬೇರೆ ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಎಸ್, ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಅದನ್ನೆಲ್ಲ ಕೂಡ ಕವರ್ ಮಾಡಿದ್ದೀನಿ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಹಾಗೆ ಎಸ್, ಇಲ್ಲಿಂದ ನೋಡಿ ಸ್ಟ್ಯಾಚು ಕಾಣ್ತಾ ಇದೆ, ಬಟ್ ಮಳೆ ಬೇರೆ ಇತ್ತಲ್ವ, ತುಂಬಾ ಫಾಗ್ ಎಲ್ಲ ತುಂಬಿಕೊಂಡಿದೆ, ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ. ಸೊ ಆದಷ್ಟು ಟ್ರೈ ಮಾಡಿದ್ದೀನಿ ವಿಡಿಯೋಸ್ ಮಾಡೋದಕ್ಕೆ, ಸೊ ಮಳೆಲು ಎನಿವೆ ಇವತ್ತಿನ ವ್ಲಾಗಲ್ಲಿ ಎಲ್ಲನೂ ಕೂಡ ಕವರ್ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಕೆಲವೊಂದು ಮೇಯ್ನ್ ಥಿಂಗ್ನ ಕವರ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಎಸ್, ನನಗೆ ಬೆಟ್ಟಗಳನ್ನ ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ ಅನಿಸುತ್ತೆ ನಿಜವಾಗ್ಲೂ. ಹಾಗೆ ತುಂಬಾ ಕಾಡೊಳಗಡೆ ಇರುವಂತಹ ದೇವಸ್ಥಾನ ಅಲ್ವಾ ಇದು, ಕಾಡು ಮಧ್ಯದಲ್ಲಿರುವಂತಹ ದೇವಸ್ಥಾನ ಅಲ್ವಾ, ಅದರಲ್ಲೂ ಕಾಡು ಮಧ್ಯದಲ್ಲಿ ಹೋಗಬೇಕು, ಮತ್ತು ತುಂಬ ಹುಷಾರಾಗಿ ಹೋಗಬೇಕು. ಏನಕ್ಕೆ ಅಂದರೆ ತುಂಬ ಎಲ್ಲ ಕಡೆನೂ ಕೂಡ ಗಾರ್ಡ್ ಸೆಕ್ಷನ್ನೇ ಇರುವಂಥದ್ದು. ಅದರಲ್ಲೂ ನಾನು ಈ ಬಸ್ ಬಗ್ಗೆ ಮಾತಾಡಬೇಕು ನಾನು, ಏನಕ್ಕೆ ಅಂದರೆ ಈ KSRTC ಮತ್ತು ಈ ತಮಿಳ್ನಾಡು ಬಸ್ಗಳಂತೂ ಒಬ್ಬ ಆ್ಯಡ್ಸ್ ಆಫ್ ಅಂತಲೇ ಹೇಳಬೇಕು. ಅವ್ರಿಗೆ ಯಾವ ರೇಂಜಲ್ಲಿ ಬಸ್ ಓಡಿಸ್ತಾರೆ ಅಂದರೆ ನಿಜವಾಗ್ಲೂ ಅಪ್ಪ ದೇವರೇ, ಅವ್ರಿಗೆ ಯಾವಾಗಲೂ ಅಭ್ಯಾಸ ಆಗಿರುತ್ತಲ್ವ, ಅವ್ರಿಗೆ ಏನು ಅನ್ಸೋದಿಲ್ಲ, ಈಸಿಯಾಗಿ ಬಸ್ ಓಡಿಸ್ತಾರೆ. ಬಟ್ ಅವರು ಓಡಿಸೋದು ನೋಡಿದ್ರೆ ನಮಗೇನೆ ಒಂಥರ ಭಯ ಆಗುತ್ತೆ, ಎಲ್ಲಿ ಬಂದು ನಮಗೇನೆ ನಮ್ಮ ಮೇಲೆ ಬಸ್ ಬಿದ್ದುಬಿಡುತ್ತೋ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಆ ರೇಂಜಲ್ಲಿ ಬಸ್ ಓಡಿಸ್ತಾರೆ ನಿಜವಾಗ್ಲೂ. ಬಟ್ ಆದರೂ ತುಂಬಾ ಹುಷಾರಾಗಿ ಓಡಿಸ್ಬೇಕು ಇಂಥ ಪ್ಲೇಸ್ಗಳಲ್ಲಿ, ಇಂಥ ಗಾರ್ಡ್ ಸೆಕ್ಷನಲ್ಲಿ ಹುಷಾರಾಗಿ ಹೋದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಅಂದರೆ 1-2 ಗಾಡಿಗಳಲ್ವಲ್ಲ, ತುಂಬ ವೆಹಿಕಲ್ಸ್ ಓಡಾಡ್ತಿರ್ತವೆ, ಅದರಲ್ಲೂ ಎಷ್ಟು ಜನ ಆ ಬಸ್ಸಲ್ಲಿ ಇರ್ತಾರೆ, ಹೌದಲ್ವಾ? ಹಾಗೆ ಎಲ್ಲ ಕೂಡ ಮಾದಪ್ಪನ ದಯೆ ಅಂತ ಹೇಳಿದ್ರೆ ಸುಳ್ಳಾಗಲಾರ್ದು ನಿಜವಾಗ್ಲೂ. ಎಸ್, ನಮ್ಮ ದೇವರು ಇಲ್ಲ ಅಂದರೆ ಒಂದು ಹುಲ್ ಕಡ್ಡಿನೂ ಕೂಡ ಹಳ್ಳಾಡಲ್ಲ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದಾದರೆ ನಿಜವಾಗ್ಲೂ ತುಂಬಾ ಸತ್ಯ ಅಂತಲೇ ಹೇಳ್ಬೋದು. ಫೈನಲಿ ಮಾದಪ್ಪನ ದರ್ಶನ ಎಲ್ಲ ಮುಗೀತು. ಒಂದ್ಸರಿ ಮಾದಪ್ಪನ ಪಾದಕ್ಕೆ ಉಗೆ ಉಗೆ ನೀ ಮಾದಪ್ಪ ಅಂತ ಹೇಳಿ ಜೋರಾಗಿ ಹೇಳಿ ದೇವರ ಆಶೀರ್ವಾದ ತಗೊಂಡು ಮುಂದಕ್ಕೆ ಹೋದ್ವಿ. ಎನಿವೇ ನೆಕ್ಸ್ಟ್ ಪ್ಲೇಸ್ನ ಕವರ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆನ್ ದ ವೇ ಯಾವ್ಯಾವ ಪ್ಲೇಸ್ ಇದೆ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ. ಹಾಗೆ ರೋಡ್ ನೋಡ್ತಾ ಇದ್ರೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಾಯಿತ್ತು. ಅದರಲ್ಲೂ ಈ ಗಾಳಿ ಅಂತೂ ಯಾವ ರೇಂಜಲ್ಲಿ ಬರ್ತಾಯಿತ್ತು ಅಂತ ಅಂದರೆ ಸೀರಿಯಸ್ಲಿ
ತಾತ ಮತ್ತು ಮೊಮ್ಮಗನ್ನ ಯಾವ ರೇಂಜಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅವನು ನನ್ನನ್ನು ಬೇಕಾದರೆ ಬಿಟ್ಟಿರ್ತಾನೆ, ಅವ್ರ ತಾತನ ಮಾತ್ರ ಇರೋದಿಲ್ಲ ಅಂತಲೇ ಹೇಳ್ಬೋದು. ಏನಕ್ಕೆಂದರೆ ಯಾವಾಗಲೂ ತಾತ 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 ಅಂತ ಇರ್ತಾನೆ. ಎಸ್, ಹಾಗೆ ಗಗನ ಚುಕ್ಕಿ ಬಾರಿ ಚುಕ್ಕಿಗೂ ಕೂಡ ಬಂದ್ವಿ. ಎಸ್, ಇದು ಗಗನ ಚುಕ್ಕಿ, ಇದನ್ನು ಕವರ್ ಮಾಡ್ತಾ ಇದ್ದೀನಿ. ಎನಿವೇ, ಬಟ್ ವಾಟರ್ ಇರುತ್ತೆ ಅಂದ್ಕೊಂಡು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ವಿ. ನೋಡಿದ್ರೆ ನೀರೇ ಇರಲಿಲ್ಲ. ಸ್ವಲ್ಪ ಬೇಜಾರಾಯಿತು. ಬಂದಿದ್ದೇನು ವರ್ತಿಲ್ಲ ಅನಿಸ್ತು. ಹಾಗೆ ನನ್ನ ಮಗನೂ ಕೂಡ ನೋಡ್ತಾ ಇದ್ದ ಏನೆಲ್ಲ ಎಲ್ಲಿ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಇವತ್ತು, ಎಲ್ಲ ಫುಲ್ ಗ್ರೀನ್ ಅಂತ ಹೇಳಿ. ಆದರೂ ತುಂಬಾ ಖುಷಿ ಆಗ್ತಾಯಿತ್ತು. ಎಲ್ಲಾದರೂ ಆಚೆ ಹೋಗಬೇಕು ಅಂದರೆ ಅದು ಕೂಡ ಹ್ಯಾಪಿ. ಹಾಗೆ ಮಾವಿನಕಾಯಿ, ಕಲ್ಲಂಗಡಿ ಹಣ್ಣು ಎಲ್ಲ ತೊಗೊಂಡು ತಿನ್ಕೊಂಡು ಇನ್ನೇನು ನೆಕ್ಸ್ಟ್ ಪ್ಲೇಸ್ ಕವರ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಹಾಗೆ ಒಂದು ರೌಂಡು ತೆಪ್ಪದಲ್ಲಿ ಹೋಗೋಣ ಅಂತ ಹೇಳಿ, ಒಂದು ಪ್ರಕೃತಿ ಸೌಂದರ್ಯನ ಸವಿಯೋಣ ಅಂತ ಹೇಳಿ ತೆಪ್ಪದಲ್ಲಿ ಕೂಡ ಹೋಗ್ತಾ ಇದ್ವಿ. ಅಪ್ಪ ಅಮ್ಮ ಕೂಡ ತುಂಬಾ ಖುಷಿಯಾಗಿದ್ದರು. ನಿಜವಾಗ್ಲೂ ಖುಷಿ ಆಯಿತು ನನಗೂ ಕೂಡ. ಎನಿವೇ ಗೈಸ್, ಹಾಗೆ ಎಲ್ಲೇ ಹೋದರೂ ಕೂಡ ಫ್ಯಾಮಿಲಿ ಹೋದರೆ ತುಂಬಾ ಹ್ಯಾಪಿಯಾಗಿರುತ್ತೆ ಅಂತಲೇ ಹೇಳ್ಬೋದು. Mary had a little lamb, little lamb, little lamb. Mary had a little lamb, its fleece was white as snow. And everywhere that Mary went, Mary went, Mary went. And everywhere that Mary went, the lamb was sure to go. It followed her to school one day, school one day, school one day. It followed her to school one day, which was against the rules. It made the children laugh and play, laugh and play, laugh and play. It made the children laugh and play to see a ಕೇಳೋದೇ ಇಲ್ಲ ಆಚೆ ಹೋದರೆ. ಅವ್ರಿಗೆ ಅವ್ರ ತಾತ ಇದ್ದರೆ ಸಾಕು. ಅವನಿಗೆ ಅವ್ರ ತಾತನ ಬಿಟ್ಟು ಯಾರ ಹತ್ರನೂ ಕೂಡ ಬರೋದಿಲ್ಲ. ಯಾವಾಗಲೂ ತಾತ 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 ಅಂತಲೇ ಇರ್ತಾನೆ. ಸೊ ನಾನಂತೂ ಫುಲ್ಲು ಫ್ರೀಯಾಗಿ ಆರಾಮಾಗಿದ್ದೆ. ಎಲ್ಲಾದರೂ ಹೋದಾಗ ಅವ್ರ ತಾತನೇ ಆಬ್ವಿಯಸ್ಲಿ ಯಾವಾಗಲೂ ಕೂಡ ಎತ್ಕೊಳ್ಳೋದು. ಅದರಲ್ಲೂ ಅವ್ನು ನನ್ನ ಹತ್ರ ಬರೋದಿಲ್ಲ. ಯಾವಾಗಲೂ ಕೂಡ ಅವ್ರ ತಾತನ ಜೊತೆನೇ ಇರ್ತಾನೆ ಎನಿ ಟೈಮ್. ಹಾಗೆ ಎಸ್, ಇವತ್ತಿನ ವ್ಲಾಗ್ ಇದಾಯಿತು. ಎಸ್ ಗೈಸ್, ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಕಾವ್ಯ ಕನ್ನಡ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಬಾಯ್.